ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 65 ಇದರಲ್ಲಿ ಡ್ರಾ ಟೇಬಲ್ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಡ್ರಾ ಟೇಬಲ್ದಲ್ಲಿ ಬರ್ತಕ್ಕಂಥ ಆಪ್ಷನ್ಗಳ ಬಗ್ಗೆ ಅಲ್ಲಿ ವಿವರಣೆ ಮಾಡಿ ತಿಳಿಸಿಕೊಟ್ಟಿದ್ದೇನೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 66 ಇದರಲ್ಲಿ ನಾನು ಡಿಸೈನ್ ಟ್ಯಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, MS ವರ್ಡಲ್ಲಿ ಬರ್ತಕ್ಕಂಥ ಡಿಸೈನ್ ಟ್ಯಾಬ್ದಲ್ಲಿ ಥೀಮ್ಸ್ ಬರ್ತವೆ, ಜೊತೆಗೆ ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ಸ್ ಬರ್ತವೆ, ಆಮೇಲೆ ನಾವು ಕಲರ್ಸ್ ಚೇಂಜ್ ಮಾಡ್ಕೋಬೋದು, ಫಾಂಟ್ಸ್ ಚೇಂಜ್ ಮಾಡ್ಕೋಬೋದು. ಸೊ ಅವುಗಳನ್ನೆಲ್ಲ ಯಾವ ರೀತಿಯಾಗಿ ನಮ್ಮ ನಾರ್ಮಲ್ ಟೆಕ್ಸ್ಟಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೇನೆ. ಸೊ ಇವಾಗ ನಾನು ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವಾಗ MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡ್ಕೋಬೇಕಾಗ್ತದೆ. MS ವರ್ಡನ್ನು ಓಪನ್ ಮಾಡಿದ ನಂತರ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಫಸ್ಟ್ ಹೋಮ್ ಮೆನುದಲ್ಲಿ ಇರ್ತೇವೆ. ಓಕೆ, ಹೋಮ್ ಟ್ಯಾಬ್ದಲ್ಲಿ ಇರ್ತೇವೆ. ಸೊ ಇವಾಗ ನಮಗೆ ಟೆಕ್ಸ್ಟ್ ಬೇಕಾಗ್ತದೆ. ಸೊ ಇವಾಗ ರೆಡಿಮೇಡ್ ಟೆಕ್ಸ್ಟನ್ನು ನಾನು ತಗೋತೀನಿ. ಓಕೆ, = RAND ಎಂದು ಟೈಪ್ ಮಾಡ್ಕೋಬೇಕು. ಮತ್ತು ಓಪನಿಂಗ್ ಬ್ರೆಕೆಟ್ ಕ್ಲೋಸಿಂಗ್ ಬ್ರೆಕೆಟ್ ಕೊಟ್ಟು ಎಂಟರ್ ಪ್ರೆಸ್ ಮಾಡಿದರೆ ನಮಗೆ ರೆಡಿಮೇಡ್ ಟೆಕ್ಸ್ಟ್ ಸಿಗ್ತದೆ. ರೆಡಿಮೇಡ್ ಟೆಕ್ಸ್ಟನ್ನು ನಾವು ತಗೊಂಡ ನಂತರ Ctrl+A ಮಾಡ್ಕೋಬೇಕು ಮತ್ತು Ctrl+J ಮಾಡ್ಕೋಬೇಕು. ಸೊ ಈಗ Ctrl+J ಮಾಡಿದ ನಂತರ ನಾವು ಏನು ಮಾಡಬೇಕು, Ctrl+J ಯಾಕಪ್ಪ ಅಂದರೆ ಅಲೈನ್ಮೆಂಟ್. ಓಕೆ, ಜಸ್ಟಿಫೈ ಅಲೈನ್ಮೆಂಟ್ ಕೊಟ್ಟಿದ್ದೆವು. ಅದರ ನಂತರ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ನಮ್ಮದು ಇವತ್ತಿನ ಕ್ಲಾಸು ಡಿಸೈನ್. ಓಕೆ, ಸೊ ಇಲ್ಲಿ ಡಿಸೈನ್. ಸೊ ಈ ಡಿಸೈನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ನಮಗೆ ಇಷ್ಟು ಎಲ್ಲ ಏನು ಸಿಗ್ತಾವಪ್ಪ ಅಂದರೆ ಆಪ್ಷನ್ಸ್ ಸಿಗ್ತವೆ. ಸೊ ಥೀಮ್ಸ್, ಆಮೇಲೆ ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್, ಆಮೇಲೆ ಕಲರ್ಸು, ಆಮೇಲೆ ಫಾಂಟ್ಸ್. ಸೊ ಒನ್ ಬೈ ಒನ್ನ ನೋಡ್ಕೊತ ಇವತ್ತಿನ ಕ್ಲಾಸಲ್ಲಿ ಹೋಗೋಣ. ಸೊ ಇವಾಗ ನಾವು ಏನು ಮಾಡ್ತೀನಪ್ಪ ಅಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, Ctrl+A ಮಾಡ್ತೀನಿ. Ctrl+A ಮಾಡಿದ ನಂತರ ಇಲ್ಲಿ ಥೀಮ್ಸ್ ಒಳಗೆ ಬರ್ತೀನಿ. ಓಕೆ, ಸೊ ಈ ಥೀಮ್ಸ್ದ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಸೊ ಇದರಲ್ಲಿ ಇರ್ತಕ್ಕಂಥ ಥೀಮ್ಸನ್ನು ನಾನು ಇಲ್ಲಿ ಚೇಂಜ್ ಮಾಡ್ಕೊತೀನಿ. ಓಕೆ, ಇವಾಗ ನೋಡ್ಕೋಬೋದು ನೀವು ಇಲ್ಲಿ ಏನಾಗ್ತಾ ಅಂದರೆ ಟೆಕ್ಸ್ಟ್ಗಳ ಒಂದು ವಿನ್ಯಾಸ ಏನಾಗ್ತಾ ಇದೆ, ಇಲ್ಲಿ ಚೇಂಜ್ ಆಗ್ತಾ ಇದೆ. ಓಕೆ, ನೋಡ್ಬೋದು ನಾವು ತಗೊಂಡಂಥದ್ದು ಮತ್ತು ಇವು ಚೇಂಜ್ ಆಗ್ತಾ ಇದೆ. ಸೊ ಮೌಸನ್ನು ಏನು ಮಾಡ್ಕೊಳ್ರಿ, ಇದ್ರ ಮೇಲೆ ಡ್ರ್ಯಾಗನ್ನು ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನೋಡಿರಿ. ಓಕೆ, ನಮ್ಗೆ ಯಾವ್ದು ಬೇಕಲ್ಲ ಅದನ್ನು ಡ್ರ್ಯಾಗ್ ಮಾಡ್ಕೊಳ್ಳೋದು. ಸೊ ಇವು ಥೀಮ್ಸ್ದಲ್ಲಿ. ಓಕೆ ನೋಡಿ, ಸೊ ಈ ಪ್ರಕಾರ ಏನಾಗ್ತಾವಪ್ಪ ಅಂದರೆ ಇಲ್ಲಿ ಚೇಂಜ್ ಆಗ್ತಾವೆ. ಸೊ ಇವಾಗ ನಾನು ಯಾವುದಾದ್ರೂ ಒಂದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ನೋಡ್ಬೋದು ನೀವು ಇದು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದು ಸೆಲೆಕ್ಟ್ ಮಾಡಿದ ನಂತರ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಒಂದು ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಅಂತ ಆಪ್ಷನ್ ಬರ್ತದೆ ನೋಡಿರಿ. ಇಲ್ಲಿ ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಇದರಲ್ಲಿ ಏನೇನು ಫಾರ್ಮ್ಯಾಟಿಂಗ್ ಅಂದರೆ ಫ್ರೀ ಡಿಫೈನ್ಡ್ ಫಾರ್ಮ್ಯಾಟಿಂಗ್ ಇದ್ದಿರ್ತವೆ. ಸೊ ಅವುಗಳು ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ನಮಗೆ ಏನು ಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ನೋಡಿರಿ ಕಲರ್ಸನ್ನು ನಾವು ಹಾಕಬೇಕಾಗಿದೆ. ಸೊ ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ಲಿ ಎಲ್ಲನೂ ಬರ್ತಾ ಇದ್ದಾವೆ. ಜೊತೆಗೆ ಒಂದು ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಆಗ್ತಾ ಇದೆ, ಆದರೆ ಏನಾಗ್ತಾ ಇಲ್ಲಪ್ಪ ಅಂದರೆ ಇಲ್ಲಿ ಕಲರ್ಸ್ ನಮಗೆ ಸಿಗ್ತಾ ಇಲ್ಲ. ಓಕೆ, ಸೊ ಅವು ಕಲರನ್ನು ಯಾವ ರೀತಿ ಅಪ್ಲೈ ಮಾಡೋದನ್ನು ಕೂಡ ನಾನೀಗ ಹೇಳ್ತಾ ಇದ್ದೀನಿ. ಓಕೆ, ಸೊ ಇವಾಗ ನೋಡ್ಕೋಬೋದು ನೀವಲ್ಲಿ. ಸೊ ಇವಾಗ ಒಂದು ನಮ್ಮ ಫಾಂಟ್ ನಾರ್ಮಲ್ ಇದೆ, ಯಾವುದೇ ಕಲರ್ನ ಅಪ್ಲೈ ಮಾಡಿಲ್ಲ. ಕಲರನ್ನು ಅಪ್ಲೈ ಮಾಡಿಲ್ಲ ಆದರೂ ನಾವು ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಮಾಡಿದ್ರೆ ಈ ಥರ ಕಾಣ್ತಾ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಈ Ctrl+A ಮಾಡ್ಕೊತೀನಿ. Ctrl+A ಮಾಡಿದ ನಂತರ ಇಲ್ಲಿ ನಾ ಏನು ಮಾಡ್ಬೋದು, ಇಲ್ಲಿ ಕಲರ್ ನೋಡ್ತೀನಿ. ಸೊ ಕಲರ್ ಇಲ್ಲಿ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ್ರೆ ಕಲರ್ ಅಪ್ಲೈ ಆಗ್ತಾಯಿಲ್ಲ. ಸೊ ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲೂ ಕಲರ್ ಬಂದಿದೆ, ಆದರೆ ಇಲ್ಲಿ ಕಲರ್ ನಮ್ಮ ಒಂದು ಡಾಕ್ಯುಮೆಂಟ್ಗೆ ಅಪ್ಲೈ ಆಗ್ತಾಯಿಲ್ಲ. ಸೊ ಯಾಕೆ ಆಗ್ತಾಯಿಲ್ಲಪ್ಪ ಅಂದ್ರೆ ನಾವು ಏನು ಮಾಡ್ಕೋಬೇಕಾಗ್ತದ, ಇಲ್ಲಿ ಹೋಮ್ದಲ್ಲಿ ಹೋಗಬೇಕು. ಹೋಮ್ದಲ್ಲಿ ಹೋದ ನಂತರ ಈ ಒಂದು ಸ್ಟೈಲ್ಸ್ದಲ್ಲಿ, ಓಕೆ, ಈ ಸ್ಟೈಲ್ಸ್ದಲ್ಲಿ ನಾವು ಯಾವುದಾದ್ರೂ ಒಂದು ಸ್ಟೈಲ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ನಾವು ಇದರಲ್ಲಿ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕಲರ್ ಸೆಲೆಕ್ಟನ್ನು ಮಾಡ್ಕೋಬೋದು. ಓಕೆ, ಸೊ ಯಾವುದು ತೊಗೋಬೋದು. ಸೊ ಇವಾಗ ನಾನು ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಯಾವುದೋ ತೊಗೋಬೋದು. ಸೊ ಇವಾಗ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಹೆಡ್ಡಿಂಗ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಹೆಡ್ಡಿಂಗ್ 1 ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಪುನಃ ಇಲ್ಲಿ ಡಿಸೈನ್ದಲ್ಲಿ ಬರಬೇಕು. ಡಿಸೈನ್ದಲ್ಲಿ ಬಂದ ನಂತರ ಇಲ್ಲಿ ಥೀಮ್ಸ್ದಲ್ಲಿ ನೀವು ನೋಡ್ಕೋಬೋದು. ಸೊ ಇವಾಗ ಏನಾಗ್ತಾ ಇದೆಯಪ್ಪ ಅಂದರೆ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿದ ಕೂಡಲೇ ಆಟೋಮೆಟಿಕ್ಕಾಗಿ ಏನಾಗ್ತಾ ಇದೆ, ಇಲ್ಲಿ ಚೇಂಜ್ ಆಗಿದೆ, ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇವಾಗ ಮತ್ತೆ ನಾನು Ctrl+A ಮಾಡಿ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ನೀವು ಇಲ್ಲಿ ಥೀಮ್ಸ್ದಲ್ಲಿ ಹೋಗ್ಬೋದು. ಮತ್ತು ಇಲ್ಲಿ ನೋಡಿರಿ ಪ್ರತಿಯೊಂದು ಏನಾಗ್ತಾ ಇದ್ದೇವೆ, ಈಗ
ಕಲರ್ ಚೇಂಜ್ ಆಗ್ತವೆ. ಯಾಕಪ್ಪ ಅಂದರೆ ನಾವು ಹೋಮ್ ಪೇನ್ದಲ್ಲಿ ಹೋಗಿ ಅಲ್ಲಿ ಸ್ಟೈಲ್ಸ್ದಲ್ಲಿ ಒಂದು ಸ್ಟೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕಲರ್ದ. ಆಮೇಲೆ ಅವಾಗ ಏನಾಗ್ತಾವಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಥೀಮ್ಸ್ಗಳು ನಮ್ಗೆ ಒಂದು ಡಾಕ್ಯುಮೆಂಟ್ಸಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ಗೆ ಅಪ್ಲೈ ಆಗ್ತವೆ. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಮಾಡ್ಕೋಬೋದು. ಓಕೆ, ಸೊ ಇವಾಗ ಮತ್ತೆ ಏನು ಮಾಡ್ಕೋತೀನಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಈ ಒಂದು ಸ್ಟೈಲ್ದಲ್ಲಿ ನೋಡ್ಕೋಬೋದು ನೀವು. ಸೊ ಈ ಸ್ಟೈಲ್ದಲ್ಲಿ ನಾನು ಓಕೆ, ಇಲ್ಲಿ ಕೂಡ ಏನಾಗ್ತವೆ ಕಲರ್ ಆದಂಥ ಒಂದು ಟೆಕ್ಸ್ಟ್ ಬರ್ತದೆ. ಸೊ ನಾವು ಫಸ್ಟ್ ತೊಗೊಂಡಾಗ ಏನಾಗಿತ್ತಪ್ಪ ಅಂದರೆ ನಾವು ನಾರ್ಮಲ್ ಟೆಕ್ಸ್ಟ್ ಹೊಂದಿದ್ವಿ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಟೈಟಲು ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಏನಾಗ್ತಾವಪ್ಪ ಅಂದರೆ ಇಲ್ಲಿ 1 2 ಹೆಡ್ಡಿಂಗ್ 1 2 3 4 5 ಅಂತೇಳಿ 6 ತನಕ ಬಂದಿದ್ದಾವೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ನಮಗೆ ಬೇಕಾದಂಥದ್ದು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಇವಾಗ ನೋಡ್ಕೋಬೋದು ನೀವು ಇಲ್ಲಿ ಟೈಟಲ್ ಹೆಡ್ಡಿಂಗ್ 1 ಅಂತಿದೆ. ಸೊ ಇವಾಗ ನಾನು ಟೈಟಲ್ ಹೆಡ್ಡಿಂಗ್ 1 ಅಪ್ಲೈ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಇದರಲ್ಲಿ ಇರ್ತಕ್ಕಂಥದ್ದು ತೊಗೋಬೋದು. ಸೊ ಇಲ್ಲಿ ನಾ ಏನು ಮಾಡ್ಕೋಬೋದು ನೋಡಿರಿ. ಸೊ ಇಲ್ಲಿ ಏನು ಮಾಡಿದ್ದೀನಿ ಟೈಟಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟೈಟಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗಿದೆ ಲಾಸ್ಟ್ ಯಾವುದು ಒಂದು ಸೆಲೆಕ್ಟ್ ಇದೆ ಅಲ್ಲ ಅಲ್ಲಿ ಏನು ಬರ್ತದೆ ಒಂದು ಲೈನ್ ಬರ್ತದೆ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿರಿ ಇಲ್ಲಿ ಲೆಫ್ಟ್ ಸೈಡ್ ಲೈನ್ ಬಂದಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು ಬಾಕ್ಸ್ದಲ್ಲಿ ನಮ್ಮ ಟೆಕ್ಸ್ಟ್ ಬರ್ತದೆ. ಓಕೆ, ಶೇಡಿಂಗ್ ಆಗ್ತದೆ. ಸೊ ಯಾವಾಗ ಹೆಡ್ಡಿಂಗ್ 1ದಲ್ಲಿ ಇದು ಬರ್ತದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ನಾರ್ಮಲ್ ಟೆಕ್ಸ್ಟನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಅದರ ನಂತರ ನಾ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕಲರನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಬಂದು ಥೀಮ್ ಕಲರ್ಸನ್ನು ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ಒಂದ್ರ ಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ಏನಾಗ್ತಾವೆ ಇಲ್ಲಿ ಚೇಂಜ್ ಆಗ್ತವೆ. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಮತ್ತೆ ನಾನು ಏನು ಮಾಡ್ಕೋಬೋದು ಇಲ್ಲಿ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾಯಿದೆ. ಓಕೆ, ಸೊ ಆಗ ನೋಡ್ಕೋಬೋದು ನೀವು. ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದ್ರೆ ನಮ್ಮ ನಾರ್ಮಲ್ ಟೆಕ್ಸ್ಟಿಗೆ ಥೀಮ್ಸನ್ನು ಅಪ್ಲೈ ಮಾಡ್ಕೋಬೋದು. ಜೊತೆಗೆ ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಇಲ್ಲಿ ಫಾರ್ಮ್ಯಾಟ್ ಇದ್ದಂಥ ಟೆಕ್ಸ್ಟನ್ನು ಅಪ್ಲೈ ಮಾಡ್ಕೋಬೋದು. ಜೊತೆಗೆ ನಾವು ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕಲರ್ಸನ್ನು ಕೂಡ ಚೇಂಜ್ ಮಾಡ್ಕೋಬೋದು. ನಮಗೆ ಬೇಕಾದಂಥ ಕಲರ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಕಲರ್ ಬರ್ತದೆ. ಓಕೆ, ಸೊ ಇವಾಗ ಮತ್ತೆ ನಾನು ಚೇಂಜ್ ಮಾಡ್ಕೊತೀನಿ. ಸೊ ಇವಾಗ ಮತ್ತೆ ನೋಡಿರಿ ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ನೋಡಿರಿ ಕಲರ್ ಚೇಂಜ್ ಆಗಿದೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕಲರ್ಸನ್ನು ಚೇಂಜ್ ಮಾಡ್ಕೋಬೋದು. ಜೊತೆಗೆ ಇನ್ನೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಫಾಂಟ್ಸನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಓಕೆ, ಫಾಂಟನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಮೌಸನ್ನು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಏನಾಗ್ತದೆ ಇಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ಫಾಂಟ್ ಚೇಂಜ್ ಆಗಿದೆ ನೋಡಿ. ಓಕೆ, ಫಾಂಟ ಚೇಂಜ್ ಆಗಿದೆ. ಮತ್ತು ನಾನು ಇಲ್ಲಿ ಕಂಟ್ರೋಲ್ ಮಾಡಿ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಫಾಂಟ್ಸ್ದಲ್ಲಿ ಬರ್ತೀನಿ. ಸೊ ಈಗ ನೋಡ್ಕೋಬೋದು ನೀವು ಕ್ಯಾಲಿಬ್ರಿ ಇದೆ. ಓಕೆ, ಇಲ್ಲಿ ಆಫೀಸ್ ಇದೆ. ಇದು ಆಫೀಸ್ 2007 2010. ಇಲ್ಲಿ ಕ್ಯಾಲಿಬ್ರಿ ಇದೆ, ಇಲ್ಲಿ ಏರಿಯಲ್ ಇದೆ. ಓಕೆ, ಈ ಪ್ರಕಾರ ನಾವು ಬೇರೆ ಅಂತ ಏನು ಮಾಡ್ಕೋಬೋದು ಇಲ್ಲಿ ಸ್ಟೈಲ್ಸನ್ನು ತೊಗೋಬೋದು. ನೋಡಿರಿ ಚೇಂಜ್ ಆಗ್ತವೆ. ಓಕೆ, ಸೊ ಇದು ನಾವು ಯಾವುದಾದ್ರೂ ಒಂದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ಆಫೀಸ್ ಕ್ಯಾಲಿಬ್ರಿ ಲೈಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಪ್ರಕಾರ ನಮ್ಗೆ ಏನಾಗ್ತದೆ ಅಂದ್ರೆ ಬಂದಿರ್ತವೆ. ಸೊ ಇವಾಗ ಇದರಲ್ಲಿ ಇರ್ತಕ್ಕಂಥ ಒಂದು ಕಲರನ್ನು ಇಲ್ಲಿ ಇದಕ್ಕೆ ಟೆಕ್ಸ್ಟಿಗೆ ಅಪ್ಲೈ ಮಾಡಿ ತೋರಿಸ್ಕೋಬೋದು. ಓಕೆ, ಸೊ ಇದು ಇವತ್ತಿಂದ ಒಂದು ಕ್ಲಾಸ್ದಲ್ಲಿ ನಾನು ಡಿಸೈನ್ ಟ್ಯಾಬ್ನಲ್ಲಿ ಬರ್ತಕ್ಕಂಥ ಥೀಮ್ಸ್ ಮತ್ತು ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್, ಕಲರ್ಸ್, ಫಾಂಟ್ಸ್ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಮತ್ತು ನನಗೆ ಮುಂದಿನ ಒಂದು ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.